ರಾಘವೇಂದ್ರ ಸರ್ ಹೇಳ್ತಾ ಇದ್ರು ಅವಾಗಲೇ ಅವ್ರ ಕಾಲೇಜ್ ಲೈಫ್ಸಿಂದಲೇ ಹೋರಾಟಕ್ಕೆ ಧುಮುಕಿದ್ರು ಅಂತ. ಸೊ ಇವಾಗ ನೀವು ಕೂಡ ಬ್ಯಾಂಗ್ಳೂರಿನ ಕ್ರೈಸ್ಟ್ ಕಾಲೇಜಲ್ಲಿ ಓದ್ತಾ ಇದ್ದೀರಾ. ಸೊ ಆ ರೀತಿಯಾದಂಥ ಸಂದರ್ಭಗಳು ಒದಗಿದೆಯಾ? ನೀವು ಕೂಡ ಯಾವ್ದಾದ್ರು ಒಂದು ಕಾಸ್ಗೋಸ್ಕರ ಹೋರಾಟ ಮಾಡಿದ್ದೆಲ್ಲ ಇದೆಯಾ? ಹೋರಾಟ ಅಂತ ಇದೆ ಮ್ಯಾಮ್. ಅವಾಗ ಅವ್ರ ಕಾಲನೇ ಬೇರೆ, ಈಗಲೇ ಬೇರೆ. ಅವಾಗೆಲ್ಲ ಹೋರಾಟ ಎಲ್ಲ ಮಾಡೋದಿರುತ್ತೆ. ಈಗ ಹಂಗೆ ಜಾಸ್ತಿ ಅಂದರೆ ಈ ಕಾಲೇಜ್ ಬೇರೆ ಬೇರೆ ಇವೆಂಟ್, ನ್ಯಾಷನಲ್ ಇವೆಂಟ್ಸ್ ಆಗ್ತಾಯಿರುತ್ತೆ. ಅದರಲ್ಲೆಲ್ಲ ನನಗೆ ಹೆಡ್ಡಾಗಿ ಮಾಡಿರ್ತಾರೆ. ಆವಾಗ ಅದನ್ನೆಲ್ಲ ಆರ್ಗನೈಸ್ ಮಾಡಿರೋದು. ಮತ್ತು ಒಂದು ಸೆಂಟರ್ ಫಾರ್ ಸೋಷಿಯಲ್ ಆ್ಯಕ್ಷನ್ ಅಂತ ಒಂದು ಕಮಿಟಿ ಇತ್ತು, ಅದ್ರದ್ದೊಂದು ಮೆಂಬರ್ ಆಗಿದೆ. ಸೊ ಈಗ ನಾರ್ಮಲಿ ಬ್ಯಾಕ್ವರ್ಡ್ ಕ್ಲಾಸಸ್ಸು ಮತ್ತು ಪುವರ್ ಚಿಲ್ಡ್ರನಿಗೆಲ್ಲ ಹೆಲ್ಪ್ ಮಾಡೋದಾಗಲಿ, ಡೊನೇಷನ್ ಡ್ರೈವ್ಸ್ ಆಗಲಿ, ಅದೆಲ್ಲ ಮಾಡ್ತಿರ್ತೀನಿ. ಮಕ್ಕಳಿಬ್ಬರಿಗೂ ಈ ಹೆಸರಿನ ಆಯ್ಕೆ ಯಾರ್ದು, ಮೇಡಮ್ದ ನಿಮ್ದ? ನಮ್ಮ ಅತ್ತೆಗೆ ಸುಭಾಷ್ ಅಂತ ಹೆಸರು ಭಾಳ ಆಸೆ ಇತ್ತು ಅವ್ರಿಗೆ. ಹಾಗಾಗಿ ಸುಭಾಷ್ ಅಂತ ಹೇಳಿ ಅವ್ನು ಕರೆಯೋಕ್ಕೆ ಆರಂಭ ಮಾಡಿದ್ವಿ. ಮನೆಗೆ ಮೊದಲ ಮೊಮ್ಮಗ, ಅವ್ರಿಗೆ ಭಾಳ ಆಸೆ ಇತ್ತು ಅತ್ತೆಗೆ ಸುಭಾಷ್ ಅಂತ ಹೆಸರಿಡಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ಅತ್ತೆಯವರ ಆಸೆಗೆ ತಕ್ಕಂತೆಯೇ ಅವನಿಗೆ ಸುಭಾಷ್ ಅಂತ ಹೆಸರಿಟ್ವಿ. ತದನಂತರದಲ್ಲಿ ತಮ್ಮ ಹುಟ್ಟಾದ್ಮೇಲೆ ನಮ್ಮ ಮೂರನೇ ನಾದಿನಿ ಉಮಕ್ಕ ಇದ್ದಾರಲ್ಲ, ಅವರು ಸುಭಾಷ್ ಅಂತ ದೊಡ್ಡವನಿಗಿಟ್ಟ ಆದಮೇಲೆ ಸೊ ತಮ್ಮ ಹುಟ್ಟಿದ್ದಾನೆ, ಭಗತ್ ಅಂತ ಇಡೋಣ ಅಂಥೇಳಿ ಅವ್ರು ಹೇಳಿದರು. ಸೊ ನಮಗೂ ಕೂಡ ಅದು ಇಷ್ಟ ಆಯಿತು. ಇಬ್ಬರು ಆಯ್ತು ಹಾಗಾದರೆ ಸುಭಾಷ್ ಮತ್ತು ಭಗತ್ ಅಂಥೇಳಿ ಹೆಸರಿಡೋಣ ಅಂಥೇಳಿ ತೀರ್ಮಾನಕ್ಕೆ ಬಂದ್ವಿ.